ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸರು ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಸಖತ್ತಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಹ್ಯಾಪಿ ನ್ಯೂ ಇಯರ್ ಎಲ್ರಿಗೂ. ನಮ್ಮ ಸಿರಿ ಪಾಪು ಕಡೆಯಿಂದ, ನಮ್ಮ ಕಡೆಯಿಂದ, ಎಲ್ಲರ ಕಡೆಯಿಂದನು. ಸೊ ಇನ್ನೊಂದು ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಿದ್ದೀರೋ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನನ್ನು ಪ್ರೆಸ್ ಮಾಡಿ. ಇವತ್ತು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ, ಆಫ್ಟರ್ ಲಾಂಗ್ ಟೈಮ್ ನಮ್ಮ ಊರಿಗೆ ಹೋಗ್ತಾ ಇದ್ದೀವಿ. ಸರು ಸಿರಿ ಅಜ್ಜಿ ಊರಿಗೆ ಹೋಗ್ತಾ ಇದ್ದೀವಿ. ನೋಡಿ ಸರು ಸಿರಿ ಹೇಗೆ ರೆಡಿ ಆಗಿದ್ದಾಳೆ ಅಂತ. ಸರು ಪಾಪು ನೋಡಿ, ಅವ್ರ ಅಜ್ಜಿ ಸರು ಪಾಪು. ಸರು ಪಾಪು ನೋಡಿ. ಹಾಯ್ ಸರು ಪಾಪು. ಸರು ಪಾಪು ಮತ್ತೆ ಅವ್ರ ಅಜ್ಜಿನೂ ರೆಡಿ ಆಗಿದ್ದಾರೆ. ಈಗ ಹೊರಡ್ತೀವಿ. ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ಬನ್ನಿ ನಮ್ಮ ಊರಿಗೆ, ಅಂಜನಾಪುರಕ್ಕೆ. ಏನ್ ಮಗ್ಳೆ? ಎಲ್ರಿಗೂ ಹೆದರ್ಸೋದು ನಾಲ್ಗೆ ತೆಗ್ದು ಅಲ್ಲ ಅಲ್ವಾ? ನನ್ನ ಮುದ್ದು ಕಂದ ಮಾಡು. ಸೊ ಬನ್ನಿ, ಇವತ್ತು ಏನೇನಾಗುತ್ತೆ ಇಡ್ತೀನ ನೋಡೋಣ. ಸ್ವಲ್ಪ ಕೆಲಸ ಇದೆ, ಅದರಿಂದ ಹೋಗ್ತಾ ಇದ್ದೀವಿ. ಸೊ ಬನ್ನಿ, ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಗಾಡಿ ಬಂತು, ಇವಾಗ ಹೊರಡ್ತಾ ಇದ್ದೀವಿ. ನಮ್ಮ ಅಣ್ಣನ ಮಕ್ಕಳು ಕೂಡ ಬರ್ತಾ ಇದ್ದಾರೆ. ಸೊ ಅವರು ಕೂಡ ಊರಿಗೆ ಹೋಗಿ ಸುಮಾರು ದಿನ ಆಗಿತ್ತಲ್ವ. ಸೊ ಅವರನ್ನು 3 ಜನ ಕರ್ಕೊಂಡು ಹೋಗ್ತಾ ಇದ್ವಿ, 3 ಜನನ್ನು. ಸೊ ಪೂರ್ವಿ ಸ್ಕೂಲಲ್ಲಿದ್ದಾಳೆ, ಅಲ್ಲಿಂದ ಅಣ್ಣ ಕರ್ಕೊಬಂದು ಬಿಟ್ಟು ಹೋಗ್ತಾರೆ. ಅಣ್ಣ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ, ಹಾಗೆ ಅಂದಿವೆ ಬಿಟ್ಟು ಹೋಗೋಣ ಅಂತ ಅಣ್ಣನ್ನು ಕರ್ಕೊಂಡು ಹೋಗ್ತಾ ಇದ್ದೀವಿ. ಸರ್ ಪಾಪ टाटा टाटा टाटा. सर पप्पू आपण कज्जाराचा मगने आजी ಊರಿಗೆ जारेचा. टाटा मामा टाटा. ಅಜ್ಜಿ ತಾಣೆ जारेचा आमचा. ಸರು ಸಿರಿಗಂತೂ ಫುಲ್ ಖುಷಿಯಾಗಿಬಿಟ್ಟಿದೆ ಇವತ್ತು ಎಲ್ಲೋ ಕರ್ಕೊಂಡು ಹೋಗ್ತಾರೆ ಅಂತ. ಸರು ಅಂತೂ ಫುಲ್ ಮಾತಾಡ್ತಾ ಇದ್ದಾಳೆ. ಪೂರ್ವಿಕನ್ ಸ್ಕೂಲ್ ಬಂತು, ಸೊ ಅವಳನ್ನು ಅಣ್ಣ ಕರ್ಕೊಂಬಂದು ಬಿಡ್ತಾರೆ ಇವಾಗ. ಸೊ ಇವತ್ತು ಹೋಗ್ಬೇಡ ಅಂದರು, ರೆಡಿಯಾಗಿ ಬೆಳಗ್ಗೆನೇ ಸ್ಕೂಲಿಗೆ ಹೋಗ್ಬಿಟ್ಟಿದ್ಲು. ಸೊ ಅದಕ್ಕೆ ಕರ್ಕೊಂಡು ಹೋಗೋಣ ಅವಳನ್ನು ಅಂತ ಕರ್ಕೊಂಬರಕ್ಕೆ ಹೋಗಿದ್ದಾರೆ ಅಣ್ಣ. ಜೋರಾಗಿ ಹಾಯ್ ಫ್ರೆಂಡ್ಸ್. ಪೂರ್ವಿ ಬರ್ತಾ ಇದ್ದಾಳೆ ನೋಡಿ, ಅವ್ರ ಅಪ್ಪನ ಕೈ ಹಿಡ್ಕೊಂಡು. ಇವತ್ತು ಫುಲ್ ರೆಡಿಯಾಗಿ ಹೋಗಿದ್ಲು, ದೊಡ್ಡ ಲಾಂಗ್ ಫ್ರಾಕ್ ಹಾಕ್ಕೊಂಡು. ನ್ಯೂ ಇಯರ್ ಇದೆ ಅಂತ ಏನೋ ಫಂಕ್ಷನ್ ಇತ್ತಂತೆ ಇವತ್ತು. ಸೊ ಏನೋ ಡ್ಯಾನ್ಸ್ಗೆಲ್ಲ ಮಾಡಿಸ್ತಾರೆ ಅಂತ ಹೋಗಿದ್ಲು. ಪಾಪ ಕೇಕ್ ಎಲ್ಲ ಕಟ್ ಮಾಡಿಸ್ತಾರೆ ಅಂತ. ಸೊ ನಾವು ಕರ್ಕೊಂಡು ಹೋಗ್ತಾ ಇದ್ವಿ. ನೋಡಿ ಹೆಂಗೆ ಮುಖ ಮಾಡ್ಕೊಂಡಿದ್ದಾಳೆ, ಫುಲ್ ರೆಡಿಯಾಗಿ ಹೋಗಿದ್ಲು ಬೆಳಗ್ಗೆನೆ. ಸೊ ಫೈನಲಿ ರೀಚ್ ಆದ್ವಿ ನಮ್ಮ ಅಜ್ಜಿ ಮನೆಗೆ. ನೋಡಿ ನೋಡಿ ಹೀಗೆ ಕಾಣಿಸ್ತಾ ಇದ್ದೀನಿ ನಾನು ಮಿರರಲ್ಲಿ. ಸೆಲ್ಫ್ ಲವ್. ಮಿರರ್ ಹತ್ರ ಕೃಷ್ಣ ಚೆನ್ನಾಗಿದ್ದಾರೆ, ಕೃಷ್ಣ ಸ್ಟ್ಯಾಚು ಇಟ್ಟಿದ್ದಾರೆ ಅಜ್ಜಿ ಮನೆಗೆ. ಯಾವ ಸೋಪ್ ಹಾಕಲಿದೆ ಕೊಣ ಚೆನ್ನಾಗಿದೆ. ಪಾಪು फोन करना लड़ाई करायची तू लड़ाई करायची. ಅಜ್ಜಿ ನೋಡ್ರಿ, ತೂ ರೆಡಿ ಇದೀಕೊಂತಿ ಕಸನೆ ಹೊಸ ವರ್ಷ ಆಗ ಅಜ್ಜಿ ಮನೆಗೆ ಬಂದಿದ್ದೀವಿ ನೋಡಿ ನಾವು ಹೊಸ ವರ್ಷಕ್ಕೆ. ನೋಡಿ ಫ್ರೆಂಡ್, ಸಿರಿ ಪಾಪು ಇವಾಗ ಡೈಪರ್ ಚೇಂಜ್ ಮಾಡಿಸ್ಕೊತಾ ಇದ್ದಾಳೆ ಅಮ್ಮನ ಹತ್ರ. ಅಮ್ಮ ಮತ್ತು ಅಜ್ಜಿ ಕುತ್ಕೊಂಡು ಫುಲ್ ಮಾತಾಡ್ಕೋತಾ ಇದ್ದಾರೆ, ಕಷ್ಟ ಸುಖ. ಸೊ ಹಳ್ಳಿ ಮನೆ ಒಂಥರ ತುಂಬ ಚೆನ್ನಾಗಿದೆ ಅಲ್ವಾ, ಪೀಸ್ಫುಲ್ಲಾಗಿ. ಅದರಲ್ಲೂ ಅಜ್ಜಿ ಮನೆ ತುಂಬ ದೊಡ್ಡದಾಗಿದೆ, ತುಂಬ ಸ್ಪೇಷಿಯಸ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ನಮ್ಮ ಅತ್ತೆ ಅಡುಗೆ ಮಾಡ್ತಾ ಇದ್ದಾರೆ, ಚಿಕನ್ನು ಕಬಾಬ್ ಮತ್ತು ಗ್ರೇವಿ ಮಾಡ್ತಾ ಇದ್ದಾರೆ. ಸೊ ನೋಡಿ
ನಮ್ಮ ಅಜ್ಜಿ ಮನೆ ಹೀಗಿದೆ. ಹಳ್ಳಿ ಮನೆ ಏನೋ ಒಂಥರ ಚೆನ್ನಾಗಿರುತ್ತೆ ಅಲ್ವಾ, ಖುಷಿಯಾಗತ್ತೆ. ಸೊ ಕನ್ಸೀವ್ ಆದಮೇಲೆ ಹೋಗೇ ಇರಲಿಲ್ಲ ಊರಿಗೆ. ಸೊ ಟ್ವಿನ್ಸ್ ಅಂತ. ಸೊ ಟ್ರಾವೆಲ್ ಮಾಡಿದ್ರೆ ಮತ್ತೆ ಭಯಕ್ಕೆ ಎಲ್ಲೂ ಆವಾಗ ಓಡಾಡಲೇ ಇಲ್ಲ. ಸೊ ಡೆಲಿವರಿ ಆದಮೇಲೂ ಹೋಗ್ಲಿಕ್ಕೆ ಆಗಿರಲಿಲ್ಲ. ಇದೇ ಫಸ್ಟ್ ಟೈಮ್ ನಾವು ಊರಿಗೆ ಹೋಗಿದ್ದು ಸರಿಸಿರಿ ಹುಟ್ಟಿದ ಮೇಲೆ. ಸರಿಸಿರಿಗೆ ಆಲ್ಮೋಸ್ಟ್ 10 months ಆಗಿದೆ. ಬೆಳಗ್ಗೆ ಅರ್ಜೆಂಟಲ್ಲಿ ತಿನ್ನಿಸ್ಕೊಂಡು ಹೋಗಿದ್ದೆ. ಒಂದು ಕಾಲ ಊಟ ತಿನ್ನಿಸ್ತಾ ಇದ್ದೀನಿ. ಇಲ್ಲಿಂದಾನೇ ರಾಗಿ ಸರಿ ಮಾಡ್ಕೊಂಡು ಹೋಗಿದ್ದೆ. ಸೊ ಬಿಸಿ ಬಿಸಿ ಇರುತ್ತೆ, ಬಾಕ್ಸಲ್ಲಿ ಹಾಕ್ಕೊಂಡು ಹೋಗಿದ್ದೆ. ಸೊ ಇಬ್ಬರಿಗೂ ತಿನ್ನಿಸ್ಕೋತಾ ಇದ್ದೀನಿ. ಸೊ ಇನ್ನೇನು ಹೊರಡಬೇಕು ಅನ್ಕೋತಾ ಇದ್ವಿ, ಬಟ್ ಅಮ್ಮಂದು ಏನೋ ಕೆಲಸ ಇತ್ತು. ಸೊ ಅದಿನ್ನೂ ಮುಗ್ದಿಲ್ಲ, ಮುಗಿಸ್ಕೊಂಡು ಹೊರಡಬೇಕು. ಸೊ ಡಿಂಪುಗೂ ತುಂಬ ಖುಷಿಯಾಗಿಬಿಟ್ಟಿದೆ ಇವತ್ತು ಊರಿಗೆ ಬಂದಿದ್ದಕ್ಕೆ. ಫುಲ್ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ. ಸೊ ಮಕ್ಕಳಿಗೆ ನಾವು ಈ ಥರ ಎಲ್ಲಾದರೂ ಹೊರಗಡೆ ಕರ್ಕೊಂಡೋದಾಗ ವಾತಾವರಣ ಚೇಂಜ್ ಆಗುತ್ತಲ್ಲ, ತುಂಬ ಖುಷಿ ಆಗುತ್ತೆ. ಇಲ್ಲೇ ಸಿಟಿಲಿ ಒಳಗಡೆ ಇದ್ದು ಅವ್ರಿಗೆ ಆಟ ಆಡ್ಲಿಕ್ಕೆ ಇಲ್ಲಿ ಜಾಗ ಇರಲ್ವಲ್ಲ. ಸೊ ನಾವು ಔಟ್ಸೈಡ್ ಕರ್ಕೊಂಡೋದಾಗ ಅವ್ರಿಗೆ ತುಂಬ ಹ್ಯಾಪಿ ಫೀಲ್ ಆಗುತ್ತೆ. ಸೊ ಸರಿಗೂ ಹಾಗೆ ಮನೆ ಒಳಗಡೆ ಇದ್ದು ಔಟ್ಸೈಡ್ ಹೋದಾಗ ತುಂಬ ಖುಷಿ ಪಡ್ತಾರೆ ಅಂತಲೇ ಹೇಳ್ಬೋದು. ಸೊ ಇವತ್ತು ನನಗೂ ತುಂಬ ಖುಷಿ ಆಯಿತು, ಸುಮಾರು ದಿನ ಆದಮೇಲೆ ಅಜ್ಜಿ ಮನೆಗೆ ಹೋಗಿದ್ದು. ಅಜ್ಜಿ ಮನೆಯಲ್ಲಿ ಇದು ಗಿಫ್ಟು ಚೆನ್ನಾಗಿಟ್ಟಿದ್ದಾರೆ ಶೋಗೆ. ಆನೆಗಳು ಮತ್ತು ಕೃಷ್ಣನ ಮೂರ್ತಿ, ಆಮೇಲೆ ಎತ್ತುಗಳು. ಊರುಗಳಲ್ಲೆಲ್ಲ ಇದನ್ನು ಮಾರಕ್ಕೆ ಬರ್ತಾರೆ. ಸೊ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಶೋಗೆ. ಅದರೊಂದು ಕ್ಲಿಪ್ಪಿಂಗ್ಸು ಪೂರ್ವಿ ತೆಗ್ದಿದ್ದಾಳೆ. ಸೊ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂದರೆ ಮನೆಗದು ತುಂಬ ಲಕ್ಷಣವಾಗಿ ಕಾಣಿಸ್ತು. ಮತ್ತು ಪಾಯಸ ಕೊಟ್ಟರು ಇವಾಗ. ಸೊ ಪಾಯಸ ತಿಂತಾ ಇದ್ದೀವಿ. ಸೊ ನಮ್ಮ ಅಜ್ಜಿ ಕಿಚನ್ ರೂಮ್ ನೋಡಿ ಎಷ್ಟು ವಿಶಾಲವಾಗಿದೆ ಅಲ್ವಾ. ನಮ್ಮ ಸಿಟಿಗಳಲ್ಲೆಲ್ಲ ಚಿಕ್ಕ ಕಿಚನ್ ಇರುತ್ತೆ, ಇಲ್ಲಿ ನೋಡಿ ಚೆನ್ನಾಗಿದೆ. ಅಜ್ಜಿ ಮನೆ ತುಂಬಾ ಸ್ಪೇಷಿಯಸ್ ಆಗಿ ದೊಡ್ಡ ಮನೆ. ಅತ್ತೆ ಫುಲ್ ಕುಕ್ಕಿಂಗ್ ಮಾಡ್ತಾ ಇದ್ದಾರೆ, ಬ್ಯುಸಿ ಆಗಿದ್ದಾರೆ. ಸೊ ನಾವು ಅವ್ರಿಗೆ ಸಡನ್ನಾಗಿ ಹೇಳಿದ್ದು ಬರ್ತೀವಿ ಅಂತ. ಪಾಪ ಅವರಿಗೂ ಗೊತ್ತಿರಲಿಲ್ಲ. ಸೊ ಸಡನ್ನಾಗಿ ಪ್ಲ್ಯಾನ್ ಆಗಿದ್ದು. ಸೊ ಅಮ್ಮನಿಗೆ ಕೆಲಸ ಇದ್ದಿದ್ದರಿಂದ ಹೊರಡಬೇಕಾಯಿತು ಇವತ್ತು. ಸೊ ಊರಿಗೆ ಹೋಗೋ ಐಡಿಯಾ ಇರಲಿಲ್ಲ ಸದ್ಯಕ್ಕೆ. ಅತ್ತೆ ಹತ್ರ ಸಿರಿ ಪಾಪು ಹೋಗ್ತಾ ಇದ್ಲು, ಸರು ಪಾಪು ಹೋಗ್ತಾ ಇರಲಿಲ್ಲ. ಸೊ ನೋಡಿ ಎಷ್ಟು ಕ್ಯೂಟಾಗಿ ಕಾಣ್ತಾ ಇದ್ದಾಳೆ ನಮ್ಮ ಸಿರಿ ಪಾಪು, ಹೊಸ ಡ್ರೆಸ್ ಹಾಕೋಬಿಟ್ಟು. ಸೊ ಅಷ್ಟರಲ್ಲಿ ಅತ್ತೆ ಕಬಾಬ್ ರೆಡಿ ಮಾಡಿ, ಕಬಾಬ್ ಮತ್ತು ಚಿಕನ್ ಗ್ರೇವಿ, ರೈಸ್ ಮತ್ತು ರೊಟ್ಟಿ ರೆಡಿ ಆಗಿತ್ತು. ಊಟ ಮಾಡಬೇಕು. ಸಿರಿ ಪಾಪು ಚೋಟು ಪೂರ್ವಿ ನೋಡಿ ಇಲ್ಲೂ ಬಂದು ಫೋನ್ ನೋಡ್ತಾ ಕೂತಿದ್ದಾರೆ. ಫೋನ್ ಇದ್ದರೆ ಸಾಕಲ್ವಾ ಮಕ್ಕಳಿಗೆ, ಇವಾಗಿನ ಮಕ್ಕಳಿಗೆ ಸುಮ್ಮನೆ ಕೂತಿರ್ತಾರೆ. ಸೊ ನೋಡಿ ಅಜ್ಜಿ ಮನೆಗೆ ಬಂದಿದ್ದೀವಿ. ಸೊ ಊರಿಗೆ 2 ವರ್ಷ ಆದಮೇಲೆ. ಸೊ ಇವಾಗ ಊಟ ಮಾಡಿ ಅಮ್ಮ ಅಲ್ಲೇನೋ ಮಾಡಿಸೋದಿದೆ, ಸ್ವಲ್ಪ ಮಾಡಿಸ್ಕೊಂಡು ಹೋಗೋದು. ಇಲ್ಲಿ ಪಾಪ ನೋಡಿ ಹಳ್ಳಿ ಮನೆ ಎಷ್ಟು ಚಂದ ಇದೆ ಅಲ್ವಾ, ವಿಶಾಲವಾಗಿದೆ. ದೊಡ್ಡ ಮನೆ ನಮ್ಮ ಅಜ್ಜಿಯವ್ರದ್ದು. ಅಮ್ಮ ಇದು ಅಜ್ಜಿ ಮನೆ ಫ್ರಂಟಿಂದ ನೋಡಿ ಮುಂದ್ಗಡೆನೂ ಎಷ್ಟು ವಿಶಾಲವಾಗಿ ಜಾಗ ಇದೆ. ಸೊ ಮುಂದ್ಗಡೆನೂ ಹಳ್ಳಿಗಳಲ್ಲಿ ಆಲ್ಮೋಸ್ಟ್ ಮುಂದ್ಗಡೆನೂ ಈ ಥರ ಜಾಗ ಇರುತ್ತೆ, ಮನೆ ಹಿಂದ್ಗಡೆನೂ ಆಲ್ಮೋಸ್ಟ್ ಚೆನ್ನಾಗಿ ಜಾಗ ಇರುತ್ತೆ. ನಮ್ಮ ಮನೆಯೂ ಹಾಗೇ ಇದೆ. ಸೊ ಒಂದ್ಸಲ ಹೋದಾಗ ನಿಮಗೂ ತೋರಿಸ್ತೀನಿ. ಸೊ ಊಟ ಮಾಡ್ತಾ ಇದ್ದೀನಿ ಇವಾಗ. ರೊಟ್ಟಿ, ಚಿಕನ್ ಗ್ರೇವಿ ಮತ್ತು ಕಬಾಬು. ಇವಾಗ ತಿನ್ಕೊಂಡು ಸ್ವಲ್ಪ ಹೊತ್ತಿದ್ದು ಶಿವಮೊಗ್ಗ ಮತ್ತು ರಿಟರ್ನ್ ಆಗಬೇಕು. ಸೊ ಸಿರಿ ಪಾಪುನ ಎತ್ಕೊಂಡೇ ತಿಂತಾಯಿದ್ದೀನಿ. ಅವಳು ಯಾರ ಹತ್ರನೂ ಹೋಗ್ತಾ ಇಲ್ಲ. ಸ್ವಲ್ಪ ಹೊತ್ತು ಹೋಗ್ತಾಳೆ, ಸ್ವಲ್ಪ ಹೊತ್ತು ಹೋಗಲ್ಲ. ಸರು ಪಾಪು ಮಲ್ಕೊಂಡಿದ್ದಾಳೆ. ಸೊ ಅಷ್ಟರಲ್ಲಿ ತಿನ್ಕೊಳ್ಳೋಣ ಅಂತ ತಿನ್ಕೋತಾ ಇದ್ದೀನಿ. ಚೆನ್ನಾಗಿತ್ತು ಕಬಾಬು, ಚಿಕನ್ ಗ್ರೇವಿ ಎಲ್ಲ. ಸೊ ಊಟ ಮಾಡಿದ್ದಾಯಿತು. ಸೊ ನಿಮ್ಗೆ ಹೇಗೆ ಅನಿಸುತ್ತೆ? ನಿಮಗೂ ಅಜ್ಜಿ ಮನೆ ನೆನಪಾಗುತ್ತಾ ಈ ವ್ಲಾಗ್ ನೋಡಿ? ಸೊ ಊರಲ್ಲಿದ್ದಾಗ ದಿನಕ್ಕೆ ಒಂದು ಸಲನಾದರೂ ನಾನು ಅಮ್ಮ ಅವರೆಲ್ಲ ಅಜ್ಜಿ ಮನೆ ಕಡೆ ಹೋಗಿ ಬರ್ತಾಯಿದ್ವಿ. ಬಟ್ ಮದುವೆ ಆದಮೇಲೆ ಶಿವಮೊಗ್ಗ ಬಂದಮೇಲೆ
ಊರಿಗೆ ಹೋಗೋದೇ ಕಡಿಮೆ ಆಯಿತು. ಸೊ ಕಾಲೇಜ್ ಇತ್ತಲ್ಲ, ಸೊ ಹಸ್ಬೆಂಡ್ ಡ್ಯೂಟಿ, ಕಾಲೇಜ್ ಎಲ್ಲ ಬಿಟ್ಟು ಹೋಗ್ಲಿಕ್ಕಾಗಲ್ಲ. ಏನಾದರೂ ಸ್ಪೆಷಲ್ ಹಬ್ಬಗಳು ಏನಾದರೂ ಇದ್ದಾಗ ಊರಿಗೆ ಹೋಗ್ತಿದ್ವಿ. ಬಟ್ ಇವಾಗ ಅಮ್ಮ ಅವರು ಇಲ್ಲೇ ಇರೋದ್ರಿಂದ ಅದು ಹೋಗೋದು ಕಡಿಮೆ ಆಗೋಗಿದೆ. चिट्टो चिट्टो वीडियो कर लेना अपन देखा ಈ ಸಸಿ ಕರ್ರಿತು. ಹಾಗೆ ಇದು ನಮ್ಮ ಮಾವನ ಹೊಸ ಗಾಡಿ, ಈಗ ರೀಸೆಂಟಾಗಿ ಬಿಡಿಸಿದ್ದಾರೆ. ಸೊ ಚೆನ್ನಾಗಿದೆ ಅಲ್ವಾ, ಕಲರ್ ಚೆನ್ನಾಗಿದೆ. ಸರು ಪಾಪು ನೋಡಿ ಆರಾಮಾಗಿ ನಿದ್ದೆ ಮಾಡ್ತಾ ಇದ್ದಾಳೆ. ಸೊ ಸುಸ್ತಾಗಿ ಬಿಟ್ಟಿದ್ದಾರೆ ಟ್ರಾವೆಲ್ ಮಾಡ್ಕೊಬಂದು. ಸೊ ನಿದ್ದೆ ಮಾಡ್ತಾ ಇದ್ದಾಳೆ. ಇವಾಗ ಅಮ್ಮ ಅವರು ಊಟ ಮಾಡ್ತಾ ಇದ್ದಾರೆ. ನಾನು ಫಸ್ಟಲ್ಲೇ ಆವಾಗಲೇ ಊಟ ಮುಗಿಸ್ಕೊಂಡಿದ್ದಾಯಿತು. ಇವಾಗ ಮಾವ, ಅಜ್ಜಿ, ಅಮ್ಮ ಊಟ ತಿಂತಾ ಇದ್ದಾರೆ. ನಮ್ಮ ಮಾವ ಅದನ್ನು ವಿಡಿಯೋ ಮಾಡ್ಕೊಂಡು ಹಾಕ್ತೀಯಾ ಯೂಟ್ಯೂಬಿಗೆ ಅಂತ ಕೇಳ್ತಾಯಿದ್ರು. ಹಾಕ್ತೀನಿ ಅಂತ ಹೇಳಿದೆ. ಸೊ ಊಟ ಮಾಡ್ತಾ ಇದ್ದಾರೆ ನೋಡಿ. ಇವಾಗ ಹೊಸ ಬೈಕ್ ತಗೊಂಡು ನಮ್ಮ ಮಾವ ಎಲ್ಲಿಗೋ ರೈಡ್ ಹೋಗ್ತಾ ಇದ್ದಾರೆ. ಕಲರ್ ಚೆನ್ನಾಗಿದೆ ಬೈಕಿಂದ ಅಲ್ವಾ. ಸೊ ಇನ್ನೇನು ನಾವು ವಾಪಸ್ ಹೊರಡೋ ಸಮಯ. ಅರ್ಶಿನ ಕುಂಕುಮ ಕೊಟ್ಟರು ಅತ್ತೆ. ಸೊ ಅರ್ಶಿನ ಕುಂಕುಮ ಎಲ್ಲ ತೊಗೊಂಡಾಯ್ತು. ಇವಾಗ ಹೊರಟಿದ್ದೀವಿ. ಟೈಮ್ ಆಲ್ರೆಡಿ 4 ಗಂಟೆ ಆಗ್ತಾ ಇದೆ. ಮನೆ ಕೀನು ತೊಗೊಂಡು ಬಂದಿದ್ದೀವಿ. ಇವಾಗ ಹೊರಡ್ತಾ ಇದ್ದೀವಿ. ವಾಪಸ್ ಹೊರಟಿದ್ದೀವಿ. ಸೊ ಊರಿಂದ ವಾಪಸ್ ಹೋಗಿ ಬಂದಿದ್ದೀವಿ. ಹೊರಡೋದಕ್ಕೆ ಬೇಜಾರಾಗುತ್ತೆ ಅಲ್ವಾ. ಸೊ ಒಳ್ಳೆ ಡೇ, ಗುಡ್ ಡೇ ಅಂತಲೇ ಹೇಳ್ಬೋದು. ಇವತ್ತು ನ್ಯೂ ಇಯರ್ ದಿನ. ಸೊ ಅಜ್ಜಿ ಮನೇಲಿ ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡಿದ್ದಾಯಿತು. ಸೊ ವಾಪಸ್ ಹೊರಟಿದ್ದೀವಿ. ಸೊ ನನ್ನ ವ್ಲಾಗ್ ನಿಮಗೇನಾದರೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಅದನ್ನು ಬಿಟ್ಟು ನನ್ನ ವ್ಲಾಗ್ ನೋಡಿ ಟೀಕೆ ಮಾಡೋದು, ನಗೋದು ಆ ಥರ ಮಾಡಬೇಡಿ. ಕೆಲವೊಬ್ಬರು ಮಾಡ್ತಾರೆ ಅಂತ ನನಗೆ ಗೊತ್ತಾಯಿತು. ಸೊ ನಿಮ್ಮ ಕೈಲಾದರೆ ನೀವು ಯೂಟ್ಯೂಬ್ ಚಾನಲ್ ಮಾಡಿ, ಇನ್ಸ್ಟಾದಲ್ಲಿ ರೀಲ್ಸ್ ಮಾಡಿ. ಸುಮ್ಮನೆ ಬೇರೆಯವ್ರನ್ನ ನೋಡಿ ಯಾಕ್ರಿ ಹೀಯಾಳಿಸ್ತೀರಾ? ನಮ್ಮ ಬಗ್ಗೆ ಮಾತಾಡೋ ಟೈಮಲ್ಲಿ ನಿಮ್ಮ ಫ್ಯಾಮಿಲಿ ಬಗ್ಗೆ ನೀವೇ ಯೋಚನೆ ಮಾಡಿ. ಸೊ ಬೇರೆಯವ್ರ ಬಗ್ಗೆ ಮಾತಾಡೋ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ನಿಮ್ಮ ಬಗ್ಗೆ, ನಿಮ್ಮ ಮಕ್ಕಳ ಬಗ್ಗೆನೋ, ನಿಮ್ಮ ಮನೆ ಬಗ್ಗೆನೋ ಯೋಚನೆ ಮಾಡ್ಕೊಳ್ಳಿ, ಆಯಿತಾ? ಸೊ ಫೈನಲಿ ಮನೆಗೆ ಬಂದಾಯ್ತು ನೋಡಿ. ಸುಸ್ತಾಗಿದ್ದಾರೆ ನಮ್ಮ ಸರು ಪಾಪು ಅವರು. ಫುಲ್ ನಿದ್ದೆಲಿದ್ರು, ಇವಾಗ ತಾನೇ ಎದ್ದಿದ್ದಾರೆ. ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ಹೊಸ ವ್ಲಾಗ್ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.